ಜಯ ರಾಮ ಜಯ ಜಯ ರಾಮ, ಸೀತಾಪತಿ ರಾಮ, ದಶರಥ ಲೋಲ ರಾಮ, ಶ್ರೀರಾಮಚಂದ್ರನ ಭವ್ಯ ಮಂದಿರ, ಕೋಟ್ಯಾನು ಕಣ್ಗಳ ಕೋಟ್ಯಾನು ಮನಗಳ ಕನಸು ಶ್ರೀರಾಮಚಂದ್ರನ ಭವ್ಯ ಮಂದಿರ ಅಯೋಧ್ಯೆಯಲ್ಲಿ ಕ್ಷಣಗಣನೆ ಶುರುವಾಗಿದೆ. ತಯಾರಿಗಳು ಕೂಡ ನಡೀತಾ ಇದೆ. ಇಡೀ ವಿಶ್ವದ ಚಿತ್ತ ಅಯೋಧ್ಯೆಯ ನಗರದತ್ತ ನೆಟ್ಟಿದೆ. ಬೀದರ್ನಲ್ಲೂ ಕೂಡ ವಿಶೇಷವಾದಂಥ ಭಕ್ತಿಯ ಪ್ರದರ್ಶನವನ್ನು ಮಾಡಿದ್ದಾರೆ ಶ್ರೀರಾಮನ ಭಕ್ತರು. ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ ಬನ್ನಿ. ರಾಜ್ಯದ ಗಡಿ ಜಿಲ್ಲೆ ಬೀದರಿನ ಯುವ ಪಡೆ ಸೈಕಲ್ ಮೇಲೆ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯತ್ತ ಪ್ರಯಾಣ ಶುರು ಮಾಡಿದ್ದಾರೆ. 22 ದಿನಗಳಲ್ಲಿ ರಾಮ ಮಂದಿರಕ್ಕೆ ತಲುಪಿ ಐತಿಹಾಸಿಕ ಅಯೋಧ್ಯೆಯ ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆಯನ್ನ ಕಣ್ತುಂಬಿಕೊಳ್ಳುವ ಬಯಕೆ ಹೊಂದಿದ್ದಾರೆ. ಬೀದರಿಂದ ಸೈಕಲ್ ಯಾತ್ರೆಯನ್ನು ಮಾಡ್ತಾ ಇದ್ವಿ. ನಮಗೆಲ್ಲರೂ ತುಂಬಾ ಖುಷಿ ಇದೆ. ಎಷ್ಟೋ ವರ್ಷಗಳ ನಂತರ ನಮ್ಮ ಕನಸು ನನಸಾಗ್ತಿದೆ. ಶ್ರೀರಾಮ ಮಂದಿರದ ಒಂದು ಮಂದಿರದ ಕನಸು ನಮ್ಗೆ ಎಷ್ಟೋ ದಿವಸದ ಹಂಗೆ ಇರುತ್ತದೆ, ಇವಾಗ ನನಸಾಗಿದೆ. ಸೊ ಅದಕ್ಕೆ ಕಾರಣ ಎಲ್ಲ ಖುಷಿಯಿಂದ ನಾವೆಲ್ಲರೂ ಹೋಗ್ತಾ ಇದ್ದೀವಿ. 10 ಜನ ಇದ್ದೀವಿ, ಬೀದರಿಂದ ಹೋಗ್ತಾ ಇದ್ದೀವಿ. ಖುಷಿ ಆಗ್ತದೆ. ಅದಕ್ಕೆ ಪೂಜಾರಿ ಮಹಾರಾಜರ ಹತ್ರ ಬಂದಿದ್ದೀವಿ, ಆಶೀರ್ವಾದ ತಗೊಳಕ್ ಬಂದಿದ್ದೀವಿ. ಅವ್ರ ಆಶೀರ್ವಾದದೊಂದಿಗೆ ಹೋದ್ರೆ ನಾವೆಲ್ಲ ಸುಖವಾಗಿ ಎಲ್ಲ ಆರಾಮಾಗಿ ಹೋಗಿ ಬರ್ಬೇಕಂತ ಆಶೀರ್ವಾದ ತಗೊಳಕ್ಕೆ ಬಂದಿದ್ದೀವಿ. ಬೀದರ್ನ ಬಾವಗಿ ಗ್ರಾಮದ ಶ್ರೀ ಭದ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇಲ್ಲಿನ ಯುವಕರು ಶ್ರೀರಾಮನ ದರ್ಶನಕ್ಕಾಗಿ ಸೈಕಲ್ ಮೇಲೆ ಅಯೋಧ್ಯೆಯತ್ತ ಪ್ರಯಾಣ ಬೆಳೆಸಿದ್ರು. ಯುವಕರ ಈ ಭಕ್ತಿಯ ಯಾತ್ರೆಗೆ ಗ್ರಾಮಸ್ಥರು, ಬೇರೆ ಬೇರೆ ಧರ್ಮದ ಮುಖಂಡರು ಯುವಕರಿಗೆ ಶುಭ ಹಾರೈಕೆಯೊಂದಿಗೆ ಬೀಳ್ಕೊಟ್ರು. ಖುಷಿ ವಿಚಾರವಾಗಿದೆ. ನೂರಾರು ವರ್ಷಗಳಿಂದ ರಾಮ ಮಂದಿರ ಉದ್ಘಾಟನೆಗೋಸ್ಕರ ಪ್ರತಿಯೊಬ್ಬ ಭಾರತೀಯನು ವೇಟ್ ಮಾಡ್ತಾ ಇದ್ದನು. ಇವಾಗ ಒಂದು ಸಮಯ ಕೂಡಿ ಬಂದಿದೆ. ಜನವರಿ 22ರಂದು ಮಂದಿರ ಉದ್ಘಾಟನೆ ಆಗ್ತಿದೆ. ಇವಾಗ ನಮ್ಮ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲ್ನಾಥ್ ಮಹಾರಾಜರವರ ಪಾದಚರಣೆಗಳಿಗೆ ಅವರ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಬೀದರ್ ನಗರದಿಂದ ಅಪ್ಪಾಜಿಯವರ ಭಕ್ತಾದಿಗಳು ಸೈಕಲ್ ಮುಖಾಂತರ ಶ್ರೀರಾಮ ಮಂದಿರ ಉದ್ಘಾಟನೆ ಒಂದು ಅಯೋಧ್ಯೆ ಸ್ಥಳಕ್ಕೆ ಹೋಗ್ತಾ ಇರೋದು ಬಹಳಷ್ಟು ಖುಷಿ ತಂದಿದೆ. ಒಟ್ಟಿನಲ್ಲಿ ಶ್ರೀರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣಗೊಳ್ತಿರುವ ಭವ್ಯ ರಾಮ ಮಂದಿರದತ್ತ ಇಡೀ ದೇಶದ ಜನರ ಚಿತ್ತ ನೆಟ್ಟಿದೆ. ಈಗಿನಿಂದಲೇ ಇಡೀ ದೇಶಾದ್ಯಂತ ಜನರು ಶ್ರೀರಾಮ ಮಂದಿರ ಲೋಕಾರ್ಪಣೆಗಾಗಿ ಕಾಯ್ತಿದ್ದಾರೆ. ಬೀದರ್ನಿಂದಲೂ ಹಲವು ಕಡೆ ಯುವಕರ ತಂಡ ಸೈಕಲ್ ಮೇಲೆ ಪ್ರಯಾಣ ಬೆಳೆಸಿದ್ದು, ಶ್ರೀರಾಮನ ಭಕ್ತರ ಸೈಕಲ್ ಪ್ರಯಾಣ ಯಶಸ್ವಿಯಾಗಲೆಂದು ನಾವು ಕೂಡ ಶುಭ ಹಾರೈಸೋಣ. ಸಾಕಷ್ಟು ಜನ ಈಗಿನಿಂದಲೇ ಅಯೋಧ್ಯೆದತ್ತ ಮುಖ ಮಾಡ್ತಾ ಇದ್ದಾರೆ. ಅಂದರೆ ರಾಮ ಮಂದಿರ ಜನವರಿ 22ರಂದು ಉದ್ಘಾಟನೆ ಆಗ್ತಾ ಇದೆ. ಪ್ರತಿಯೊಬ್ಬರ ಚಿತ್ತ ಆ ಒಂದು ರಾಮ ಮಂದಿರತ್ತ ಅಂತ ಹೇಳ್ಬೋದು. ಹೀಗಾಗಿ ಗಡಿ ಜಿಲ್ಲೆ ಬೀದರನ್ನು ಕೂಡ ಭಕ್ತಾದಿಗಳು ರಾಮನ ಪುಣ್ಯ ಕ್ಷೇತ್ರಕ್ಕೆ, ಪುಣ್ಯ ಭೂಮಿಗೆ ಹೋಗ್ಲಿಕ್ಕೆ ಸೈಕಲ್ ಮೇಲೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರ ಪ್ರಯಾಣ ಯಶಸ್ವಿ ಆಗಲಿ ಅಂತೇಳಿ ನಾವು ಕೂಡ ಹಾರೈಸೋಣ. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.